सर्वे भीतु सर्वा भीतु जीवन भीतु मृत्यु भीतु दाता तु विधाता तु देता तु लेता तु सत्य तु असत्य हम भगवंत तु मनुष्य हम शिव तु सुंदर तु शक्ति तु सब कुछ तू मैं कुछ नहीं भगवंत तु मैं कुछ नहीं जीवन तु मैं कुछ नहीं नमः पार्वती पतये हर हर महादेव. ಸ್ವಲ್ಪ ಟ್ರೆಕ್ಸ್ ವ್ಯೂಸ್ ಸಂಬಂಧ ಫೇಮಸ್, ಸ್ವಲ್ಪ ಅಡ್ವೆಂಚರ್ಸ್ ಸಂಬಂಧ ಫೇಮಸ್. ಆದ್ರೆ ಸ್ವಲ್ಪ ಟ್ರೆಕ್ಸ್ ನಮ್ಮನ್ನ ದೇವ್ರ ಕಡೆ ಇನ್ನೂ ಹತ್ರ ಕರ್ಕೊಂಡು ಹೋಗ್ತಾವ. ಇವತ್ತ ನಾನು ಬಂದಿರೋದು ಅಂತ ಒಂದು ಪ್ಲೇಸ್ಗೆ, ಬಿಜ್ಲಿ ಮಹಾದೇವ್. ಕುಲ್ಲು ವ್ಯಾಲಿನಾಗ ಇರೋ ಆಲ್ಮೋಸ್ಟ್ 2460 ಮೀಟರ್ಸ್ ಮ್ಯಾಗ್ ಇರೋ ಈ ಸಣ್ಣ ಟೆಂಪಲ್ ಶಿವ ಭಕ್ತರಿಗೆ ಬಹಳ ಪವಿತ್ರವಾದ ಒಂದು ಜಾಗ ಅನ್ಬೋದು. ಪ್ರತಿ ಸ್ವಲ್ಪ ವರ್ಷ ಈ ಟೆಂಪಲ್ನಾಗ ಇರೋ ಶಿವಲಿಂಗ್ ಮ್ಯಾಗ ಮಿಂಚ್ ಅಂದ್ರ ಲೈಟ್ನಿಂಗ್ ಸ್ಟ್ರೈಕ್ ಆಗ್ತೈತಿ, ಶಿವಲಿಂಗ ಒಡೆದು ಹೋಗ್ತೈತಿ. ಈ ಇನ್ಸಿಡೆಂಟ್ ಆದ್ಮ್ಯಾಗ ಇಲ್ಲೇ ಇರೋ ಅರ್ಚಕ್ರ ಬೆಣ್ಣಿಯಿಂದ ಈ ಶಿವಲಿಂಗನ ಮತ್ತೆ ಜೋಡಿಸ್ತಾರ. ಅದಕ್ಕೆ ಈ ಹೆಸರು ಬಿಜ್ಲಿ ಮಹಾದೇವ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡಿಯಾಸ್ ಟ್ರಾವೆಲ್ ಡೈರಿ. ಹೆಂಗದಿರಿ ಎಲ್ಲರೂ? ಇವತ್ತು ನಾ ಅದೇನಿ ಮನಾಲಿ ಒಳಗ. ಆಕ್ಚುಲಿ ಮನಾಲಿ ಇಂತ್ರ 20 ಕಿಲೋಮೀಟರ್ಸ್ ದೂರ ಇರೋ ನಗರ್ ಒಳಗ. ಬ್ಯಾಕ್ ಇನ್ 2024 ಐ ವಾಸ್ here at the same place planning for ಬಿಜ್ಲಿ ಮಹಾದೇವ್ ಟ್ರೆಕ್. ಬಟ್ ಅವಾಗ ಸ್ವಲ್ಪ ಸರ್ಕಮ್ಸ್ಟಾನ್ಸಸ್ ಇಂತ್ರ ಹೋಗಕ್ಕೆ ಆಗಿರಲಿಲ್ಲ. ಬಟ್ ಐ ಆಮ್ ಹಿಯರ್ ಅಗೇನ್ ಆ್ಯಂಡ್ ಇವತ್ತು ನಾವು ಪ್ಲ್ಯಾನ್ ಮಾಡೇವಿ ಬಿಜ್ಲಿ ಮಹಾದೇವ್ ಟೆಂಪಲ್. ಇಲ್ಲಿಂತ್ರ ಜೀಪ್ ತೊಗೊಳ್ಳೋಣಂತ. ಒನ್ ಆಫ್ ಮೈ ಫ್ರೆಂಡ್ ಆಲ್ಸೋ ಸ್ಟೇಸ್ ಹಿಯರ್. ಅವ್ರ ಜೊತೆ ಹೋಗೋಣಂತ, ಬಿಜ್ಲಿ ಮಹಾದೇವ್ ಎಕ್ಸ್ಪ್ಲೋರ್ ಮಾಡೋಣಂತ. ಬರ್ರಿ. ಈ ಟ್ರೆಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಮನಾಲಿಗೆ ಬರ್ಬೇಕು. ಮಾರ್ನಿಂಗ್ ಲಘು ಮನಾಲಿ ರೀಚ್ ಆದ್ವಿ. ಈ ಟ್ರಿಪ್ ಬಂದ್ಬಿಟ್ಟು ಕಂಪ್ಲೀಟ್ ಸಡನ್ ಪ್ಲಾನ್. ಅನ್ಪ್ಲಾನ್ ಟ್ರಿಪ್ಸ್ ಆರ್ ದ ಬೆಸ್ಟ್, ನೋ ಡೌಟ್. ಯಾಕಂದ್ರೆ ನಾ 2 ಟ್ರಿಪ್ಸ್ ಆರ್ಗನೈಸ್ ಮಾಡೀನಿ. ಒಂದು ವ್ಯಾಲಿ ಆಫ್ ಫ್ಲವರ್ಸ್, ಇನ್ನೊಂದು ಸ್ಪಿತಿ ವ್ಯಾಲಿ. ಸೊ ಈ 2 ಟ್ರಿಪ್ಸ್ ನಡುವೆ ನಂಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕೈತಿ. ಈ ಪ್ರೀಶಿಯಸ್ ಟೈಮ್ ಅದು ಮೌಂಟೇನ್ಸ್ ಒಳಗೆ ವೇಸ್ಟ್ ಮಾಡೋದು ನನ್ನ ಸ್ಟೈಲ್ ಅಲ್ಲ. ಅದಕ್ಕೆ ರಿಷಿಕೇಶ್ ಇಂತ್ರ ಸ್ಟ್ರೇಟ್ ಮನಾಲಿ ಬಂದ್ಬಿಟ್ಟೆ, ಜಸ್ಟ್ ಫಾರ್ 1 ಟ್ರೆಕ್ ಬಿಜ್ಲಿ ಮಹಾದೇವ್. ನಂಗೆ ಯಾಕೋ ಗೊತ್ತಿಲ್ಲ, ಟ್ರೆಕ್ಕಿಂಗ್ ಅಂದ್ರೆ ಭಾಳ ಸೇರ್ತೈತಿ. ಆದ್ರೆ ಅದಕ್ಕಿಂತ ಜಾಸ್ತಿ ಸೇರುವುದು ಏನಂದ್ರೆ ಟ್ರೆಕ್ ಮಾಡಿ ಮ್ಯಾಗ್ ಶಿವ ಟೆಂಪಲ್ ಇರೋ ಪ್ಲೇಸಸ್. ಆ ಫೀಲಿಂಗ್ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯನೇ ಇಲ್ಲ. ಲೆಟ್ಸ್ ಕಮ್ ಟು ಮನಾಲಿ. ನಂಗೆ ಭಾಳ ಸೇರೋ ಪ್ಲೇಸಸ್ನಾಗ ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ಸಿಟಿ ಇನ್ ದ ಹಿಮಾಲಯಾಸ್. ದಿಸ್ ಸಿಟಿ ಈಸ್ ಸರೌಂಡೆಡ್ ವಿತ್ ಬ್ಯೂಟಿಫುಲ್ ಮೌಂಟೇನ್ಸ್, ಗ್ರೀನ್ ಫಾರೆಸ್ಟ್ಸ್, ಬೀಸ್ ರಿವರ್ ಮತ್ತು ಭಾಳಷ್ಟು ವ್ಯಾಲೀಸ್. ಪ್ರತಿ ಕಡೆ ನೇಚರ್ದ ಬ್ಯೂಟಿ ಕಾಣಿಸ್ತೈತಿ. ಎಷ್ಟು ಸಲ ಬಂದರೂ ಮನಾಲಿಗ ಮತ್ ಬಂದಾಗ ಈ ಎಕ್ಸೈಟ್ಮೆಂಟ್ ಸೇಮ್ ಇರ್ತೈತಿ. ದ್ಯಾಟ್ಸ್ ದ ಬ್ಯೂಟಿ ಆಫ್ ಸಮ್ ಪ್ಲೇಸಸ್. ಅದ್ರಾಗೂ ಈ ಸಲ ಮನಾಲಿಗ ಬಂದಿದ್ದ ರೀಸನ್ ಇನ್ನೂ ಸ್ಪೆಷಲ್. ಒಂದು ಬ್ಯೂಟಿಫುಲ್ ಶಿವ ಟೆಂಪಲ್ನ ಟ್ರೆಕ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಾಕ. ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಫ್ರೆಂಡ್ಸ್ ಜಾಯ್ನ್ ಆದ್ರ ನಮ್ ಜೋಡಿ ಎಲ್ಲರೂ ಸೇರಿ ಜಿಪ್ಸಿನಾಗ ಬಿಜ್ಲಿ ಮಹಾದೇವ್ ಕಡೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಮನಾಲಿಯಿಂದ ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಜರ್ನಿ. ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಕ್ರೇಜಿ ಇತ್ತ. ಸ್ವಲ್ಪ ಪ್ಲೇಸಸ್ನಾಗ ಕಂಪ್ಲೀಟ್ ಮೌಂಟೇನ್ ಟ್ರ್ಯಾಕ್ಸ್, ಆದ್ರೆ ಹಿಮಾಲಯಾಸ್ನಾಗ ರೋಡ್ ಟ್ರಿಪ್ನು ಫುಲ್ ಆನ್ ಅಡ್ವೆಂಚರ್ ಅನಿಸ್ತೈತಿ. ಆಲ್ಮೋಸ್ಟ್ 2 ಅವರ್ಸ್ ಟ್ರಾವೆಲ್ ಮಾಡಿ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಮುಟ್ಟಿದ್ವಿ. ಭಾಳ ಮಂದಿ ಇದನ್ನ ದೊಡ್ಡ ಹಿಮಾಲಯನ್ ಟ್ರೆಕ್ ಅಂತ ಅನ್ಕೋಬಹುದ, ಆದ್ರೆ ಇದು ಆಲ್ಮೋಸ್ಟ್ ಎಲ್ಲ ಏಜ್ ಗ್ರೂಪ್ದವರು ಮಾಡುವಂತ ಒಂದು ಟ್ರೆಕ್. ಒಂದು ಸೈಡ್ 2 ಇಂದ 3 ತಾಸು ಕ್ಲೈಂಬ್ ಅಷ್ಟ. ಸಣ್ಣ ಹುಡುಗರಿಂದ ಹಿಡಿದ ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಈ ಟ್ರೆಕ್ನ ಎಂಜಾಯ್ ಮಾಡಾತಿದ್ರ. ಟ್ರೆಕ್ ಸ್ಟಾರ್ಟ್ ಮಾಡಕ್ ಮುಂಚೆ ಲೋಕಲ್ ಶಾಪ್ನಾಗ ವಾಟರ್ ಬಾಟಲ್ಸ್ ತಗೊಂಡ್ವಿ. ಮತ್ತು ಹಿಮಾಚಲಿಂದ ಫೇಮಸ್ ಟ್ರೆಡಿಷನಲ್ ಡಿಶ್ ಸಿಡು, ಹಾಟ್ ಸಿಡು ತಿಂದ ಟ್ರೆಕ್ ಸ್ಟಾರ್ಟ್ ಮಾಡೋದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಹಾಯ್ ಗಾಯ್ಸ್, ಫೈನಲಿ ಬಿಜ್ಲಿ ಮಹಾದೇವ್ದ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದೀವಿ ನಾವು. ಇಲ್ಲಿಂತ್ರ ನಮ್ಮ ಟ್ರೆಕ್ ಸ್ಟಾರ್ಟ್ ಆಗ್ತೈತಿ. ಸೊ ನಗರಿಂತ್ರ ಆಲ್ಮೋಸ್ಟ್ 145 ಕಿಲೋಮೀಟರ್ಸ್ ಆಫ್ ರೋಡ್ ಡ್ರೈವ್ ಮಾಡ್ಕೊಂಡು ಬಂದ್ವಿ ಜಿಪ್ಸಿ ಒಳಗೆ. ಆ್ಯಂಡ್ ನಾವು ವಿ ಹ್ಯಾಡ್ ಸಿಡು, ಹಿಮಾಚಲ್ದ ಟ್ರೆಡಿಷನಲ್ ಫುಡ್. ಸೊ ಈಗ ವಿಲ್ ಸ್ಟಾರ್ಟ್ ಆರ್ ಟ್ರೆಕ್. ಇಟ್ಸ್ ಜಸ್ಟ್ 1.5 ಕಿಲೋಮೀಟರ್ಸ್, ಬಟ್ ಲೆಟ್ಸ್ ಗೋ ಟು ಬಿಜ್ಲಿ ಮಹಾದೇವ್. ಫಸ್ಟ್ ಸ್ಟೆಪ್ ಇಂದನ ವ್ಯೂಸ್ ಶುರು ಆದ್ವ. Just like green valleys, pine forests, and endless blue skies. Now I know why I love trekking so much in the Himalayas. Valley of Flowers trek ಮುಗಿಸಿ ಜಸ್ಟ್ ಬಂದಿರೋದ್ರಿಂದ ಬಾಡಿ ಆಲ್ರೆಡಿ ಟ್ರೆಕ್ಕಿಂಗ್ ಮೋಡ್ನಾಗ ಇತ್ತು. ಸೊ ನಮಗೆ ಒಟ್ಟ ಸುಸ್ತು ಅನಿಸ್ಲಿಲ್ಲ.
ಒಂದು ಸ್ಟೆಪ್ ಆಟೋಮ್ಯಾಟಿಕ್ ತಾವ ಮುಂದೆ ಹೊಂಟಿದ್ವು. ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ ಲಾಸ್ಟ್ ವೀಕ್ ನಾ ಉತ್ತರಾಖಂಡ್ನಾಗ ಟ್ರೆಕ್ ಮಾಡತ್ತಿದ್ದೆ ಆ್ಯಂಡ್ ಇವತ್ತು ಹಿಮಾಚಲ್ನಾಗ ಮಾಡತ್ತೀನಿ. ಎರಡೂ ಸ್ಟೇಟ್ಸ್ ನಂಗೆ ಭಾಳ ಸ್ಪೆಷಲ್. ಎಷ್ಟು ಸಲ ಬಂದರೂ ಈ ಮೌಂಟೇನ್ಸ್ ನೋಡಿದಾಗ ಎಕ್ಸೈಟ್ಮೆಂಟ್ ಮಾತ್ರ ಯಾವತ್ತೂ ಕಮ್ಮಿ ಆಗಂಗಿಲ್ಲ. ನಾವು ಇಂಟೆನ್ಷನಲಿ ಆಫ್ಟರ್ನೂನ್ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ, ಯಾಕಂದ್ರೆ ಮ್ಯಾಗ ಹೋಗಿ ಸನ್ಸೆಟ್ ನೋಡ್ಬೇಕಂತ. ಸಮ್ಟೈಮ್ಸ್ ಡೆಸ್ಟಿನೇಷನ್ ಇಂಪಾರ್ಟೆಂಟ್, ಸಮ್ಟೈಮ್ಸ್ ಟೈಮಿಂಗ್ ಈಸ್ ಈವನ್ ಮೋರ್ ಇಂಪಾರ್ಟೆಂಟ್. ವಾಕಿಂಗ್ ಮಾಡ್ಕೊತಿದ್ದಾಗ ಒಂದು ಥಾಟ್ ಬಂತ, ಲೈಫ್ನು ಟ್ರೆಕ್ಕಿಂಗ್ ಥರಾನ. ನಮ್ಮ ಬದ್ಲಿ ಯಾರೂ ನಡ್ಯಕ್ಕೆ ಸಾಧ್ಯ ಇಲ್ಲ. ಪ್ರತಿ ಸ್ಟೆಪ್ ನಾವ ಇಡ್ಬೇಕು, ಪ್ರತಿ ಸುಸ್ತು ನಾವ ಸಹಿಸ್ಬೇಕು. ಆದ್ರೆ ಸಮ್ಮಿಟ್ ಮುಟ್ಟಿದ ಮ್ಯಾಗ ಎಲ್ಲ ಕಷ್ಟ ವರ್ತ್ ಅನಿಸ್ತೈತಿ. ಟ್ರಾವೆಲ್ ಟೀಚಸ್ ಯು ಒನ್ ಸಿಂಪಲ್ ಥಿಂಗ್, ಕಲೆಕ್ಟ್ ಮೆಮರೀಸ್ ಆ್ಯಂಡ್ ನಾಟ್ ಎಕ್ಸ್ಕ್ಯೂಸಸ್. ಸ್ವಲ್ಪ ಸುಸ್ತು, ಸ್ವಲ್ಪ ನಗು, ಸ್ವಲ್ಪ ಪೇಷನ್ಸ್, ಇದು ಪರ್ಫೆಕ್ಟ್ ಜರ್ನಿ. Finally reached Bijli Mahadev temple. They say Allah, with every hardest climb comes the best view ಅಂತ ಹೇಳಿ. So this is that place guys. Actually ನಾವು ಟ್ರೆಕ್ ಮಾಡಿದ್ದು ಭಾಳ ಕಮ್ಮಿ. It's like just 1 or 2 hours of trek, but the path, the trail was very beautiful and ಮ್ಯಾಲ್ ಬಂದ್ಮೇಲಂತರೂ you can literally see the views. It's so peaceful, so calming. ರಿಯಲಿ ಲವ್ಡ್ ದಿಸ್ ಟ್ರೆಕ್. ಆ್ಯಕ್ಚುಲಿ ಈ ಟ್ರೆಕ್ ಸಂಬಂಧ ನಾವು ಮನಾಲಿ ಬಂದಿದ್ದೆ, ಇಲ್ಲಾಂದ್ರೆ ನಮ್ಮ ಪ್ಲ್ಯಾನ್ ನೆಕ್ಸ್ಟ್ ಡೆಲ್ಲಿ ಹೋಗಬೇಕಿತ್ತು, ಇಲ್ಲ ಶಿಮ್ಲಾ ಹೋಗಬೇಕಿತ್ತು. ಸೊ ಟೋಟಲಿ ವರ್ತ್ ಇಟ್ ಕಮ್ಮಿಂಗ್ ಫ್ರಮ್ ರಿಷಿಕೇಶ್ ಟು ಮನಾಲಿ ಜಸ್ಟ್ ಫಾರ್ ಬಿಜ್ಲಿ ಮಹಾದೇವ್ ಟ್ರೆಕ್. ಫೈನಲಿ ಬಿಜ್ಲಿ ಮಹಾದೇವ್ ಟೆಂಪಲ್ ಮುಟ್ಟಿದ್ವಿ. ಆ ಮೂಮೆಂಟ್ ಕಂಪ್ಲೀಟ್ ಸೈಲೆನ್ಸ್, ದೊಡ್ಡ ತ್ರಿಶೂಲ್, ಪವರ್ಫುಲ್ ಶಿವ ವೈಬ್ಸ್ ಆ್ಯಂಡ್ ಕಂಪ್ಲೀಟ್ 360 ವ್ಯೂಸ್. ಕೆಳಗ ಫುಲ್ ಕುಲ್ಲು ವ್ಯಾಲಿ. ವಾವ್, ಪೇಂಟಿಂಗ್ ಒಳಗೆ ನಿಂತೇನಿ ಅನ್ನೋ ಫೀಲಿಂಗ್ ಬಂತು. ಈ ಪ್ಲೇಸ್ಗೆ ಬಂದ್ಮ್ಯಾಗ ಮಾತಾಡೋಕೆ ಮನಸ್ಸೇ ಇರಲಿಲ್ಲ. ಸೊ ಎಲ್ಲರೂ ಕುಂತ್ಬಿಟ್ವಿ, ಆ ಎನರ್ಜಿನ ಫೀಲ್ ಮಾಡಿದ್ವಿ. ನಾವು ಬಿಜ್ಲಿ ಮಹಾದೇವ್ ಬಂದಿದ್ದ ಟೈಮಿಂಗ್ ಇಷ್ಟು ಕ್ರೇಜಿ ಐತಿ ಗೈಸ್. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ವಿ ಟ್ರೆಕ್ ಆ್ಯಂಡ್ ಇಲ್ಲಿ ಈವ್ನಿಂಗ್ ಮಟ್ಟ ಟೈಮ್ ಸಿಕ್ಕೈತಿ ಸ್ಪೆಂಡ್ ಮಾಡೋಕೆ. ಆ್ಯಂಡ್ ಲುಕ್ ಆಟ್ ದ ವ್ಯೂ, ಲಿಟ್ರಲಿ ಲುಕ್ ಆಟ್ ದಟ್ ವ್ಯೂ. ಸನ್ಸೆಟ್ ಆಗತೈತಿ. ಇಟ್ಸ್ ಲೈಕ್ 7 o'clock ಇನ್ ದ ಈವ್ನಿಂಗ್ ಆ್ಯಂಡ್ ನಮಗೆ ಈ ಜಾಗ ಬಿಟ್ಟು ಹೋಗೋಕೆ ಮನ್ಸು ಬರುವಲ್ತೆ. ಇಟ್ಸ್ ಸೋ ಬ್ಯೂಟಿಫುಲ್. ಪ್ರತಿಯೊಂದು ಕಾರ್ನರ್ ಇಷ್ಟು ಬ್ಯೂಟಿಫುಲ್ ಐತಂದ್ರೆ ಇಲ್ಲಿ ನೋಡ್ರಿ ದಿಸ್ ವ್ಯೂ, ಆ್ಯಂಡ್ ಇಲ್ಲಿ ನೋಡ್ರಿ ಈ ವ್ಯೂ, ಆ್ಯಂಡ್ ಇಲ್ಲೂ ನೋಡ್ರಿ ದ ಟ್ರಯಲ್. ಐ ಮೀನ್ ಒಂದು ಪ್ಲೇಸ್ನಾಗ ಇಷ್ಟು ಚಲೋ ಕಾರ್ನರ್ಸ್, ಜಸ್ಟ್ ಲೈಕ್ ಪೋಸ್ಟ್ ಕಾರ್ಡ್ಸ್. ಹೌ ಇಸ್ ಇಟ್ ಪಾಸಿಬಲ್? ಐ ಮೀನ್ ಈ ಟೈಮಿಗೆ ಬಂದೇವಿ, ವಿ ಗಾಟ್ ರಿಯಲಿ ಲಕ್ಕಿ. ಸ್ವಲ್ಪ ಹೊತ್ತಾದ್ಮ್ಯಾಗ ಸನ್ಸೆಟ್ ಸ್ಟಾರ್ಟ್ ಆತ. ಆರೆಂಜ್, ಪಿಂಕ್ ಆ್ಯಂಡ್ ಗೋಲ್ಡನ್ ಕಲರ್ಸ್ ಇನ್ ದ ಸ್ಕೈ ಕಂಪ್ಲೀಟ್ಲಿ ಚೇಂಜ್ ಆತ. ಟೆಂಪಲ್ ಬ್ಯಾಕ್ಗ್ರೌಂಡ್ನಾಗ ಸನ್ಸೆಟ್, ಲೈಫ್ದ ಇನ್ನೊಂದು ಅನ್ಫರ್ಗೆಟಬಲ್ ಮೂಮೆಂಟ್. ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಅಂದ್ರೆ ಭಾಳ ಕ್ರೌಡ್ ಇರಲಿಲ್ಲ. ನಂಗೆ ಇಂಥ ಪ್ಲೇಸಸ್ ಭಾಳ ಸೇರ್ತಾವ, ಕಾಮ್ ಆ್ಯಂಡ್ ಪವರ್ಫುಲ್, ನೇಚರ್ ಸೌಂಡ್ಸ್ ಅಷ್ಟ. ಈ ಸನ್ಸೆಟ್ ಎಂಜಾಯ್ ಮಾಡಿ ಫೈನಲಿ ಕೆಳಗೆ ಡಿಸೆಂಡ್ ಸ್ಟಾರ್ಟ್ ಮಾಡಿದ್ವಿ. ಡಾರ್ಕ್ ಹಾಕೋಂತ ಹೋತ, ಆದರೆ ಟ್ರೇಲ್ ಈಸಿ ಇತ್ತು, ಯಾವುದೂ ಪ್ರಾಬ್ಲಮ್ ಇರಲಿಲ್ಲ. ಈ ಟ್ರೆಕ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಲ್ಲ, ಅನ್ನಪೂರ್ಣ ಬೇಸ್ ಕ್ಯಾಂಪ್ ಅಲ್ಲ, ಆರ್ ಈವನ್ KGLನೂ ಅಲ್ಲ. ಆದ್ರೆ ಬ್ಯೂಟಿಗೆ ಡಿಸ್ಟೆನ್ಸ್ ಬೇಕಾಗಂಗಿಲ್ಲ. ಬಿಜ್ಲಿ ಮಹಾದೇವ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನೀವು ಪ್ರೊಫೆಷ್ನಲ್ ಟ್ರೆಕ್ಕರ್ ಆಗಿರ್ಬೇಕಂತಿಲ್ಲ, ಹೆವಿ ಫಿಟ್ನೆಸ್ ಬೇಕಂತಿಲ್ಲ, ಸಣ್ಣ ಹುಡುಗರ್ನು ಈ ಟ್ರೆಕ್ ಕಂಪ್ಲೀಟ್ ಮಾಡತ್ತಿದ್ರು. ಅದಕ್ಕೆ ಮನಾಲಿಗೆ ನೆಕ್ಸ್ಟ್ ಟೈಮ್ ಬಂದ್ರೆ ಸೋಲಾಂಗ್ ವ್ಯಾಲಿ, ಕ್ಯಾಫೇಸ್, ಶಾಪಿಂಗ್ ಅಷ್ಟೇ ಅಲ್ಲ, ಒಂದಿನ ಬಿಜ್ಲಿ ಮಹಾದೇವ್ಗಂತನ ಇಡ್ರಿ. ವ್ಯೂಸ್ ಸಿಗ್ತಾವ, ಅಡ್ವೆಂಚರ್ ಸಿಗ್ತೈತಿ, ಪೀಸ್ ಸಿಗ್ತೈತಿ, ಆ್ಯಂಡ್ ಅದ್ರ ಜೊತೆ ಶಿವನ್ ಆಶೀರ್ವಾದ ಅಂತೂ ಸಿಗ್ತೈತಿ. Har Har Mahadev, meet you all in my next adventure. Like I always say, never stop dreaming and never ever stop traveling. See you all.